ನಾಡಿನೆಲ್ಲೆಡೆ ಯುಗಾದಿ ಹಬ್ಬದ ಸಡಗರ ಮನೆ ಮಾಡಿದೆ. ಯುಗಾದಿ ಹಬ್ಬದ ಪ್ರಯುಕ್ತ ಊರುಗಳತ್ತ ಜನ ಹೊರಟ ಪರಿಣಾಮ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಎಲ್ಲಿ ನೋಡಿದ್ರೂ ಅಲ್ಲಿ ಟ್ರಾಫಿಕ್ ಜಾಮ್ ಸೃಷ್ಟಿಯಾಗಿತ್ತು. ಮೆಜೆಸ್ಟಿಕ್ಗೆ ಸಂಪರ್ಕ ಕಲ್ಪಿಸುವ ಮಾರ್ಗ ಎಲ್ಲವೂ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಟ್ರಾಫಿಕ್ ಜಾಮ್ನಲ್ಲಿ ನಿಂತು ಬೇಸತ್ತ ಜನ ಆಕ್ರೋಶ ವ್ಯಕ್ತಪಡಿಸಿದರು. ಆದರೆ ಅಷ್ಟೇ ಜನ ತುಂಬ ಕ್ರೌಡ್, ಸುಮಾರು BMTC ಬಸ್ಗಳನ್ನು ಸಹ ಬಿಟ್ಟಿದ್ದಾರೆ. ಆದರೆ ಅಷ್ಟೇ ಜನ ತುಂಬ ಕ್ರೌಡ್ ಇದೆ, ತುಂಬ ಜನ ಇದ್ದಾರೆ. ನಮ್ಮ ಒಂದು ಬಸ್ ಬಂದಿಲ್ಲ ಸರ್. ತುಂಬ ಹೊತ್ತಿಂದ 10 ಗಂಟೆಯಿಂದ ಕಾಯ್ತಾ ಇದ್ದೀವಿ ಸರ್. 11:30 ಬಸ್ ಬುಕ್ ಮಾಡಿದ್ದು, ಇದುವರೆಗೂ ಮೆಸೇಜ್ ಕೂಡ ಬಂದಿಲ್ಲ. ಆಮೇಲೆ ಹಾಂ ಸರ್, ಅಧಿಕಾರಿ ಕೇಳಿದಾಗ ಸರ್ ಆಲ್ರೆಡಿ ನಾವು ಹೋಗಿ TCನ ಕೇಳಿದ್ವಿ, ಬಸ್ ಬರುತ್ತೆ ವೆಯ್ಟ್ ಮಾಡಿ. ಅವ್ರು ಜಾಸ್ತಿ ಮಾತೇ ಆಡ್ತಾ ಇಲ್ಲ ಸರ್, ಏನು ಜಾಸ್ತಿ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇಲ್ಲ. ಬಸ್ ಬರುತ್ತೆ ವೆಯ್ಟ್ ಮಾಡಿ ಸರ್ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ, ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಆಮೇಲೆ ನಾವು ಹೆಲ್ಪ್ ಬಂದ್ವಿ. ಆ್ಯಕ್ಚುಲಿ 11 ಗಂಟೆ 20 ನಿಮಿಷಕ್ಕಿತ್ತು ಬಸ್ಸು, ಇನ್ನೂ ಬಸ್ ಬಂದಿಲ್ಲ. ಶಿವಮೊಗ್ಗ ಬಸ್ ಬಿಟ್ಟಿದ್ದಾರೆ, ಬಟ್ ಆ್ಯಕ್ಚುಲಿ ಮಳೆ ಬಂದಿದ್ದಕ್ಕೆ ಎಲ್ಲ ಕಡೆ ಪ್ರಾಬ್ಲಮ್ ಆಗಿ ಬಸ್ ಇನ್ನೂ ಬರೋದು ಲೇಟ್ ಆಗ್ತಾಯಿದೆ. ಆಫೀಸರ್ಸು ಬರುತ್ತೆ ಅಂತ ಹೇಳ್ತಾರೆ, ಇನ್ನೂ ಪರ್ಟಿಕ್ಯುಲರ್ ಇಂಟಿಮೇಷನ್ ಇಲ್ಲ. ಬಸ್ ನಂಬರ್ ಬಂದಿಲ್ಲ, ಡ್ರೈವರ್ ನಂಬರ್ ಬಂದಿಲ್ಲ. ಬಂದ್ವಿ. ಆ್ಯಕ್ಚುಲಿ 11 ಗಂಟೆ 20 ನಿಮಿಷಕ್ಕಿತ್ತು ಬಸ್ಸು, ಇನ್ನೂ ಬಸ್ ಬಂದಿಲ್ಲ. ಶಿವಮೊಗ್ಗ ಬಸ್ ಬಿಟ್ಟಿದ್ದಾರೆ, ಬಟ್ ಆ್ಯಕ್ಚುಲಿ ಮಳೆ ಬಂದಿದ್ದಕ್ಕೆ ಎಲ್ಲ ಕಡೆ ಪ್ರಾಬ್ಲಮ್ ಆಗಿ ಬಸ್ ಇನ್ನೂ ಬರೋದು ಲೇಟ್ ಆಗ್ತಾಯಿದೆ. ಆಫೀಸರ್ಸು ಬರುತ್ತೆ ಅಂತ ಹೇಳ್ತಾರೆ, ಇನ್ನೂ ಪರ್ಟಿಕ್ಯುಲರ್ ಇಂಟಿಮೇಷನ್ ಇಲ್ಲ. ಬಸ್ ನಂಬರ್ ಬಂದಿಲ್ಲ, ಡ್ರೈವರ್ ನಂಬರ್ ಬಂದಿಲ್ಲ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಜನ ತಮ್ಮ ಊರುಗಳತ್ತ ಹೊರಟಿರುವಂಥದ್ದು. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗಿದೆ. ಜೊತೆಗೆ ಬಸ್ಗಳು ಸಿಗದೆ ಪ್ರಯಾಣಿಕರು ಪರದಾಡುವಂಥ ಸ್ಥಿತಿ ಇದೆ. ಸದ್ಯ ನಾವೀಗ ಮೆಜೆಸ್ಟಿಕ್ ಒಂದು ಬಸ್ ನಿಲ್ದಾಣದ ಬಳಿ ಇದ್ದೇವೆ. ಇಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗುವಂಥ ಬಸ್ಗಳಿರುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಜನ ನೋಡ್ಬೋದು ಯಾವ ರೀತಿ ಇಲ್ಲಿ ರಶ್ ಇದೆ ಅಂತೇಳಿ. ಮತ್ತು ವೆಹಿಕಲ್ಸ್ ಕೂಡ ಅಂದರೆ ಬಸ್ಗಳು ಒಂದು ಕಡೆ ಈಗ ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಟ್ರಾಫಿಕ್ ಜಾಮ್ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗದೆ ಅನ್ನೋದು ಕೂಡ ನೀವು ನೋಡ್ಬೋದು. ಒಂದು ಟಿಕೆಟ್ ಬುಕ್ಕಿಂಗ್ ಆಗಿದ್ದು ಕೂಡ ಈಗ ಟಿಕೆಟ್ ಸಿಗ್ತಾ ಇಲ್ಲ ಅನ್ನೋದು ಒಂದು ಕಡೆ ಆಗ್ತಾ ಇದ್ರೆ, ಬಸ್ಗಳು ಸರಿಯಾಗಿ ಬರ್ತಾ ಇಲ್ಲ ಅಂತೇಳಿ ಎಲ್ಲ ಬಸ್ಗಳು ಸಹ ಒಂದು ರಶ್ ಆಗಿರುವಂಥದ್ದು. ಈ ಬಸ್ಗಳು ಸಿಗದೆ ಪರದಾಡುವಂಥ ಒಂದು ಪರಿಸ್ಥಿತಿ ಇದೆ. ಮತ್ತು ಪ್ರಮುಖವಾಗಿ ಈ ಒಂದು ಅಂದರೆ ಈಗ ಸದ್ಯದ ಮಟ್ಟಿಗೆ ಈಗ ಮಧ್ಯರಾತ್ರಿಯ ಒಂದು ಸಮಯ ಆಗಿರುವಂಥದ್ದು. ಅಂದರೆ ಸುಮಾರು 9ರಿಂದ ಅಂದರೆ ರಾತ್ರಿ 9 ಗಂಟೆಯಿಂದ ಮಧ್ಯರಾತ್ರಿವರೆಗೂ ಸಹ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಇತ್ತು. ಇನ್ನೂ ಕೂಡ ಇದು அந்த ಪರಿಸ್ಥಿತಿ ಒಂದು ತಿಳಿಯಾಗಲಿಲ್ಲ. ಆದರೆ ವೆಹಿಕಲ್ಸನ್ನು ಹೆಚ್ಚುವರಿಯಾಗಿ BMTC ಬಸ್ಗಳನ್ನು ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ದಾರೆ. ಬೇರೆ ಲಿಂಗಸೂರು ಆಗಿರ್ಬೋದು, ಮತ್ತು ಹುಬ್ಬಳ್ಳಿ ಆಗಿರ್ಬೋದು, ಮತ್ತು ಧಾರವಾಡ ಹೋಗಿರುವಂಥ ಬಸ್ಗಳಾಗಿರ್ಬೋದು, ಎಲ್ಲ ಬೆಳಗಾವಿ ಬಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ರಶ್ ಇರುವಂಥದ್ದು. ಇನ್ನೂ ಕೂಡ ಬಸ್ಗಳು ಸಿಗದೆ ಎಲ್ಲರೂ ಕೂಡ ಇನ್ನೂ ಕೂಡ ಕಾಯ್ತಾ ಇರುವಂಥ ಮಧ್ಯರಾತ್ರಿಯ ಸಮಯ ಆಗಿದೆ. ಈಗಲೂ ಸಹ ಅಲ್ಲಿ ಪ್ರಯಾಣಿಕರು ಯಾವ ರೀತಿ ಕಾಯ್ತಾ ಇದ್ದಾರೆ ಬಸ್ ನಿಲ್ದಾಣದ ಬಳಿ ಅಂತ ನೀವು ನೋಡ್ಬೋದು. ಅಷ್ಟು ಪ್ರಮಾಣ ಅದೇ ತಮ್ಮ ಯುಗಾದಿ ಹಬ್ಬದ ಒಂದು ಸಾಲಾಗಿ 4 ದಿನ ರಜೆ ಇರೋದು. ಒಂದು ರಂಜಾನ್ ಆಗಿರೋದು, ಹೊಸತಡಕ ಆಗಿರ್ಬೋದು, ಮತ್ತು ಯುಗಾದಿ ಹಬ್ಬ ಆಗಿರ್ಬೋದು. ಈಗ ಸಾಲಾಗಿ 4 ದಿನ ರಜೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಮ್ಮ ಊರುಗಳತ್ತ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಈಗ ದಿಢೀರ್ ರಜೆ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಏಕಾಏಕಿ ಈಗ ಜನ ಹೊರಟಿರುವಂಥದ್ದು. ಹೀಗಾಗಿ ಈ ಒಂದು ಮೆಜೆಸ್ಟಿಕ್ ಕೇಂದ್ರ ಭಾಗದ ಸುತ್ತಮುತ್ತ ಎಲ್ಲವೂ ಕೂಡ ಈ ಒಂದು ಟ್ರಾಫಿಕ್ ಜಾಮ್ನ ಒಂದು ಸಮಸ್ಯೆ ಉಂಟಾಗಿರುವಂಥದ್ದು. ಮತ್ತು ಈಗ ಏನು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು ಅವ್ರಿಗೂ ಕೂಡ ಒಂದು ಬಸ್ಗಳು ಬರದಂಥ ಕಾರಣಕ್ಕಾಗಿ ಅವರು ಕೂಡ ಪರದಾಡುವಂಥ ಒಂದು ಪರಿಸ್ಥಿತಿ ಹೊಂದಿರುವಂಥದ್ದು. ಸುಮಾರು ಗಂಟೆಗಟ್ಟಲೆ ಕಾಯುವಂಥ ಒಂದು ಪರಿಸ್ಥಿತಿ ಇದೆ. ಒಂದು ಈಗ ಬಸ್ ಬಂದು ಟಿಕೆಟ್ ಬುಕ್ ಆಗಿ ಅವ್ರು ಕೂತ್ಕೊಂಡ್ರು ಸಹ ಬೇರೆಯವರು ಕೂಡ ಬಂದು ಅವರು ಕೂಡ ಬಸ್ಗಳನ್ನು ಮಾಡ್ತಾ ಇರುವಂಥದ್ದು, ಕೂತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಅವ್ರಿಗೆ ಏನು ಮಾಡಬೇಕು ಅನ್ನೋ ದೋಚದ ಸ್ಥಿತಿಯಲ್ಲಿ ಅಧಿಕಾರಿಗಳು ಅಂದರೆ KSRTC ಅಧಿಕಾರಿಸಿ ಬಂದಿರುವಂಥದ್ದು. ಹೀಗಾಗಿ ಹೆಚ್ಚುವರಿಯಾಗಿ BMTC ಬಸ್ಗಳನ್ನಾಗಿರ್ಬೋದು ಮತ್ತು KSRTC ಬಸ್ಗಳನ್ನು ತರಿಸ್ಕೊಳ್ತಾ ಇದ್ದಾರೆ. ಈಗ ಅವನ್ನ ಪ್ರಯಾಣಿಕರನ್ನು ಕಳಿಸುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ಇಂಪಾರ್ಟೆಂಟ್ ಅಂದರೆ ಈ ಒಂದು ಯುಗಾದಿ ಹಬ್ಬ ಸಾಲು ರಜೆಗಳಿರುವಂಥ ಹಿನ್ನೆಲೆಯಲ್ಲಿ ಪ್ರೀ ಪ್ಲ್ಯಾನ್ಡ್ ಆಗಿ ಮಾಡ್ಕೋಬೇಕಾಗಿತ್ತು. ಯಾಕಂದರೆ ಮೇನ್ ರೋಡಲ್ಲಿ ಪ್ರೈವೇಟ್ ಬಸ್ಗಳನ್ನ ನಿಲ್ಲಿಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಾಗಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಜನ ಇಲ್ಲಿ ವೆಹಿಕಲ್ಸ್ ಮೂವ್ಮೆಂಟ್ ಮೆಜೆಸ್ಟಿಕ್ನ ಭಾಗದಲ್ಲಿ ಆಗ್ತಾ ಇರುವಂಥದ್ದು ಕೂಡ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಮಧ್ಯರಾತ್ರಿಯ ಸಮಯ, ಈ ಒಂದು ಸಮಯದಲ್ಲಿ ಈಗ
ಈ ಒಂದು ಪರಿಸ್ಥಿತಿಯಿಂದ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿರುವಂಥದ್ದು. ಆದರೆ ನನ್ನ ರಾತ್ರಿ ಸುಮಾರು 9ರಿಂದ ಸುಮಾರು 11-12 ಗಂಟೆಯವರೆಗೂ ಕೂಡ ಮೆಜೆಸ್ಟಿಕ್ನಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಕೂಡ ಮೂವ್ಮೆಂಟ್ ಆಗ್ತಾ ಇರಲಿಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಜನರು ಕೂಡ ಬಸ್ಗಳು ಸಿಗದೆ ರಶಲ್ಲಿ ಬಸ್ಸನ್ನು ಹಚ್ಚುವಂಥ ಸ್ಥಿತಿ ಆಗಿತ್ತು. ಅದರಲ್ಲೂ ಶಿವಮೊಗ್ಗ ಬಸ್ ನಿಲ್ದಾಣದಲ್ಲಂತೂ ಕೂಡ ಇನ್ನೂ ಬಸ್ಗಳು ಸಿಗದೆ ಅಲ್ಲೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇದೆ. ಎಲ್ಲ ಬಸ್ಗಳನ್ನು ಇಕ್ಕುವಾಗ ರಶ್ ಬಸ್ಗಳಿರುವಂಥದ್ದು, ಒಬ್ಬರ ಮೇಲೆ ಒಬ್ಬರು ಹತ್ತಿ ಬಸ್ಗಳನ್ನು ಹಾಕ್ತಾ ಇದ್ದಾರೆ. ಗಲಾಟೆ ಈ ಒಂದು ಸಮಯದಲ್ಲಿ ದೊಡ್ಡ ಗಲಾಟೆಗಳು ಕೂಡ ಅವರು ಹೊರದಾಡುವಂಥ ಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಒಟ್ಟಾರೆಯಾಗಿ ಸಾಲು ರಜೆ ಯುಗಾದಿ ಹಬ್ಬದ ನಿಮಿತ್ತವಾಗಿ ಊರುಗಳತ್ತ ಹೊರಟಿರುವಂಥ ಜನರು ಬೆಂಗಳೂರಿಂದ ಹೋಗೋಕ್ಕೆ ಹರಸಾಹಸವನ್ನೇ ಪರದಾಡುವಂಥ ಪರಿಸ್ಥಿತಿ ಇದೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ ಭಟ್ಟ, ನ್ಯೂಸ್ 18 ಬೆಂಗಳೂರು. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಯುಗಾದಿ ಉತ್ಸವ ಸಮಿತಿ ಭರ್ಜರಿ ಬೈಕ್ ರ್ಯಾಲಿ ಆಯೋಜನೆ ಮಾಡಿತ್ತು. ವಿಕಾಸ್ ಆಶ್ರಮದಿಂದ ಯುಗಾದಿ ಬೈಕ್ ರ್ಯಾಲಿ ಆರಂಭ ಆಯಿತು. ಎಲ್ಲೆಲ್ಲೂ ಭಗವಾ ಧ್ವಜ ರಾರಾಜಿಸಿದ್ವು. ಜೈ ಶ್ರೀರಾಮ್ ಘೋಷಣೆ ಮೊಳಗಿತ್ತು. ನಗರದ ಪ್ರಮುಖ ಬೀದಿಗಳಲ್ಲಿ ನೂರಾರು ಕಾರ್ಯಕರ್ತರು ಸಂಚಾರ ಮಾಡಿದರು. ಯುಗಾದಿ ಹಬ್ಬದ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ಯುಗಾದಿ ಕಿಟ್ ವಿತರಣೆ ಮಾಡಲಾಗಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ನೇತೃತ್ವದಲ್ಲಿ ಯುಗಾದಿ ಕಿಟ್ ಹಾಗೂ ಮಹಿಳೆಯರಿಗೆ ಅರಿಶಿನ ಕುಂಕುಮ ಸೀರೆಯನ್ನ ವಿತರಿಸಲಾಗಿದೆ. ಉಚಿತ ಫುಡ್ ಕಿಟ್ ಹಾಗೂ ಸೀರೆಯನ್ನ ಪಡೆದುಕೊಳ್ಳೋಕೆ ನೂರಾರು ಸಂಖ್ಯೆಯಲ್ಲಿ ಜನ ಮುಗಿಬಿದ್ದಿದ್ರು. ಇನ್ನು ಅಕ್ಕಿ, ಬೆಲ್ಲ, ತುಪ್ಪ, ಮೈದಾ, ಬೇಳೆ ಇರುವ 5,000ಕ್ಕೂ ಅಧಿಕ ಫುಡ್ ಕಿಟ್ ವಿತರಣೆ ಆಯಿತು. ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಹಿನ್ನೆಲೆಯಲ್ಲಿ ಮೈಸೂರು ನಗರ ಪೊಲೀಸ್ ಆಯುಕ್ತ ಸೀಮಾ ಲಾಟ್ಕರ್ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆ ನಡೆಸಲಾಗಿದೆ. ನಗರದ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುಖಂಡರುಗಳೊಂದಿಗೆ ಸಮಾಲೋಚನೆಯನ್ನ ನಡೆಸಿದ ಸೀಮಾ ಲಾಟ್ಕರ್ ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಿಸಬೇಕು ಹಾಗೂ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತ ತಿಳಿಸಿದ್ದಾರೆ. ಹಿಂದೂ ಮುಸ್ಲಿಂ ಎರಡೂ ಸಮುದಾಯದ ಮುಖಂಡರ ಜೊತೆ ಮಾತನಾಡಿ ಯಾವುದೇ ಅಹಿತಕರ ಘಟನೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಯುದ್ಧದ ಪರಿಣಾಮ ದೇಶದಲ್ಲಿ ಸಿಲಿಂಡರ್ ಅಭಾವ ಉಂಟಾಗಿದೆ. ಕಲಬುರಗಿಯಲ್ಲೂ ಎಲ್ಪಿಜಿ ಸಿಲಿಂಡರ್ ಸಿಗದೆ ಸಾರ್ವಜನಿಕರು ಪರದಾಡ್ತಿದ್ದಾರೆ. ರಂಜಾನ್ ಮತ್ತು ಯುಗಾದಿ ಹಬ್ಬ ಇರೋ ಕಾರಣ ಸಿಲಿಂಡರ್ ಸಿಗದೆ ಜನ ಕಂಗಾಲಾಗಿದ್ದಾರೆ. ನಗರದ ವಿವಿಧ ಗ್ಯಾಸ್ ಏಜೆನ್ಸಿಗಳ ಮುಂದೆ ಸಿಲಿಂಡರ್ಗಾಗಿ ಜನ ಗಂಟೆಗಟ್ಟಲೆ ಸಾಲುಗಟ್ಟಿ ನಿಂತಿದ್ದಾರೆ. ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಸಿಲಿಂಡರ್ಗಾಗಿ ಗ್ರಾಹಕರು ಮುಗಿಬಿದ್ದಿದ್ರು. ನಿತ್ಯ 250ರಿಂದ 300 ಸಿಲಿಂಡರ್ ಬುಕ್ ಆಗ್ತಾ ಇದ್ವು. ಆದರೆ ಸದ್ಯ ದಿನಕ್ಕೆ 700ರಿಂದ 800 ಸಿಲಿಂಡರ್ ಬುಕ್ಕಿಂಗ್ ಆಗ್ತಾ ಇದೆ. ಹೀಗಾಗಿ ಬೇಡಿಕೆಗೆ ತಕ್ಕಂತೆ ಸಿಲಿಂಡರ್ ಪೂರೈಕೆ ಇಲ್ಲ ಅಂತ ಹೇಳಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರೆದಿದ್ದು ಇಂಟೆಲಿಜೆನ್ಸ್ ಸಚಿವ ಇಸ್ಮಾಯಿಲ್ ಖತೀಬ್ ಹತ್ಯೆಯಾಗಿದ್ದಾರೆ. ಇಸ್ರೇಲ್ ದಾಳಿಯಿಂದ ಹತ್ಯೆ ಆಗಿರೋದನ್ನ ಇರಾನ್ ಖಚಿತಪಡಿಸಿದೆ. ಟೆಹರಾನ್ ಮೇಲೆ ನಡೆಸಿದ ವಾಯು ದಾಳಿಯಲ್ಲಿ ಸಚಿವರು ಹತರಾಗಿದ್ದಾರೆ ಅಂತ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಸ್ಕೈನ್ ಹೇಳಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು ಹೇಡಿಗಳ ದಾಳಿಯಲ್ಲಿ ನಮ್ಮ ಸಚಿವರು ಹತ್ಯೆಯಾಗಿದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ನಾಯಕರ ಹತ್ಯೆಗೆ ಪ್ರತೀಕಾರ ತೆಗೆದುಕೊಳ್ತೀವಿ ಅಂತ ಇರಾನ್ ಘರ್ಜನೆ ಮಾಡಿದೆ. ಇನ್ನು ಇರಾನ್ ಮೇಲೆ ಅಮೆರಿಕ ಭೀಕರ ದಾಳಿ ಮಾಡಿದೆ. ಹರ್ಮುಜ್ ಜಲಸಂಧಿ ಬಳಿಯಲ್ಲೇ ಇರುವ ಇರಾನ್ನ ಭೂಗತ ಕ್ಷಿಪಣಿ ಘಟಕದ ಮೇಲೆ ಅಮೆರಿಕ ಭೀಕರ ವಾಯು ದಾಳಿ ನಡೆಸಿದೆ. ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಬಳಸಿ ಇರಾನ್ನ ಕ್ಷಿಪಣಿ ಕೇಂದ್ರದ ಮೇಲೆ ದಾಳಿ ನಡೆಸಲಾಗಿದೆ ಅಂತ ಅಮೆರಿಕ ಸೆಂಟ್ರಲ್ ಕಮಾಂಡ್ ಮಾಹಿತಿ ಕೊಟ್ಟಿದೆ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಭಾರತದ ನೆರೆಯ ಶ್ರೀಲಂಕಾದಲ್ಲಿ ಬಿಕ್ಕಟ್ಟು ತೀವ್ರಗೊಂಡಿದೆ. ಭಾರೀ ಇಂಧನ ಕೊರತೆ ಎದುರಾಗಿದ್ದು ಪರಿಸ್ಥಿತಿ ನಿಯಂತ್ರಣಕ್ಕೆ ಅಲ್ಲಿನ ಸರ್ಕಾರ ವಾರಕ್ಕೆ 4 ದಿನ ಮಾತ್ರ ಕೆಲಸ ಘೋಷಣೆ ಮಾಡಿದೆ. ಭಾನುವಾರದ ಜೊತೆಗೆ ಪ್ರತಿ ಬುಧವಾರ ಸಾರ್ವಜನಿಕ ರಜೆ ಘೋಷಿಸಿದೆ. ಇವತ್ತಿನಿಂದಲೇ ಹೊಸ ಆದೇಶ ಜಾರಿಯಾಗ್ತಾ ಇದೆ. ರಾಜ್ಯದಲ್ಲಿ 2 ದಿನಗಳ ಕಾಲ ಮಳೆ ಮುಂದುವರಿಕೆ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಈ ಹಿನ್ನೆಲೆ ಇವತ್ತು ಮತ್ತು ನಾಳೆ ರಾಜ್ಯದ 23 ಜಿಲ್ಲೆಗಳಲ್ಲಿ ಆಲಿಕಲ್ಲು ಸಹಿತ ಭಾರೀ ಮಳೆ ಮುನ್ಸೂಚನೆ ನೀಡಲಾಗಿದ್ದು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಮೈಸೂರು, ಚಾಮರಾಜನಗರ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಒಟ್ಟು 23 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮುಂದಿನ 2 ದಿನಗಳ ಅವಧಿಯಲ್ಲಿ ಬಿರುಗಾಳಿ, ಸಿಡಿಲು, ಗುಡುಗು ಸಹಿತ ಆಲಿಕಲ್ಲು ಮಳೆ ಆಗುವ ಬಗ್ಗೆ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಬಹುತೇಕ ಏರಿಯಾಗಳಲ್ಲಿ ಸಾಧಾರಣ ಮಳೆಯಾಗಿದೆ. ಜಿಟಿ ಮಳೆಯಲ್ಲಿ ಮನೆಗೆ ಹೋಗೋಕೆ ಜನ ಪರದಾಡುವಂತಾಗಿದೆ.
ಕಾರ್ಪೊರೇಷನ್, ಮಲ್ಲೇಶ್ವರ, ರಾಜಾಜಿನಗರ ಸೇರಿದಂತೆ ಹಲವು ಏರಿಯಾಗಳಲ್ಲಿ ಮಳೆ ಸುರಿದಿದೆ. ಕೆಲವು ಅಂಡರ್ ಪಾಸ್ ಬಳಿ ನೀರು ನಿಂತಿರೋದ್ರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಅಷ್ಟೇ ಅಲ್ಲದೆ ಆಲಿಕಲ್ಲು ಮಳೆ ಆಗಿರೋದ್ರಿಂದ ಬೈಕ್ ಸವಾರರು ಸಂಚಾರ ಮಾಡೋದಕ್ಕೂ ಅಡ್ಡಿಯಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ 2ನೇ ದಿನವೂ ವರುಣನ ಆರ್ಭಟ ಮುಂದುವರೆದಿದೆ. ಗುಡುಗು ಸಹಿತ ಭಾರೀ ಮಳೆಗೆ ದೇವನಹಳ್ಳಿ ಜನತೆ ತತ್ತರಿಸಿದ್ದಾರೆ. ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಕೆ ಬಂದವರು ಅಂಗಡಿಗಳಲ್ಲೇ ಲಾಕ್ ಆಗಿದ್ರು. ಮಳೆಯಿಂದಾಗಿ ವಾಹನ ಸವಾರರು ಸಂಚಾರ ಮಾಡೋಕಾಗದೆ ಹೈರಾಣಾಗಿದ್ರು. ಕೆಲ ಸಮಯ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಮೋರಿಗಳು ತುಂಬಿ ರಸ್ತೆಯಲ್ಲಿ ಮಳೆ ನೀರು ಹರಿತಾ ಇತ್ತು. ಸುಮಾರು 2 ಗಂಟೆಗಳ ಕಾಲ ಮಳೆರಾಯನ ಆರ್ಭಟ ಮುಂದುವರೆದಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಆಲಿಕಲ್ಲು ಮಳೆಯಾಗಿದೆ. ಜಿಲ್ಲೆಯಾದ್ಯಂತ ಸುಮಾರು ಅರ್ಧ ಗಂಟೆಯ ಕಾಲ ಆಲಿಕಲ್ಲು ಮಳೆ ಸುರಿದಿದೆ. ಶಿಡ್ಲಘಟ್ಟ, ಚಿಂತಾಮಣಿ, ಗೌರಿಬಿದನೂರು ಸೇರಿದಂತೆ ಹಲವೆಡೆ ಆಲಿಕಲ್ಲು ಮಳೆ ಸುರಿದಿದೆ. ಬಿರುಗಾಳಿ ಸಮೇತ ಆಲಿಕಲ್ಲು ಮಳೆ ಸುರಿದ ಪರಿಣಾಮ ವಾಹನ ಸವಾರರು ಪರದಾಡುವಂತಾಗಿತ್ತು. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವಿವಿಧ ಕಡೆ ಗುಡುಗು ಮಿಂಚು ಸಹಿತ ಭಾರೀ ಮಳೆ ಸುರಿದಿದ್ದು, ಮಳೆ ಸುರಿಯುವಾಗ ಸಿಡಿಲು ಬಡಿದು ತೆಂಗಿನ ಮರ ಹೊತ್ತಿ ಉರಿದಿದೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಬಸ್ ನಿಲ್ದಾಣದ ಬಳಿ ತೆಂಗಿನ ಮರಕ್ಕೆ ಸಿಡಿಲು ಹೊಡೆದಿದ್ದು ಬೆಂಕಿ ಹೊತ್ಕೊಂಡಿದೆ. ಈ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಉಪಚುನಾವಣೆ ಕದನದಲ್ಲಿ ತಮ್ಮ ಕಡೆಯವರಿಗೆ ಟಿಕೆಟ್ ಪಡೆಯೋಕೆ ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೂ ಸಚಿವ ಜಮೀರ್ ಅಹಮದ್ ಖಾನ್ ಪ್ರಯತ್ನ ಪಡ್ತಾ ಇದ್ದಾರೆ. ಈ ನಡುವೆ ಮುಸ್ಲಿಂ ಸಮುದಾಯದಲ್ಲಿ ಬಿರುಕು ಮೂಡಿದ್ದು 2 ಬಣ ಆಗಿದೆ. ಎಂಎಲ್ಸಿ ಅಬ್ದುಲ್ ಜಬ್ಬರ್ ವರ್ಸಸ್ ದಾದು ಸೇಠ್ ಅನ್ನುವಂತಾಗಿದೆ. ಮುಸ್ಲಿಮರ ಪರವಾಗಿ ತಂಜುಮುಲ್ ಕಮಿಟಿಯ ಮಾಜಿ ಅಧ್ಯಕ್ಷ ದಾದು ಸೇಠ್ ಡಿಸಿಎಂ ಬಳಿ ಚರ್ಚಿಸಿ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆ ಉಪಚುನಾವಣೆ ಟಿಕೆಟ್ ಪಡೆಯೋಕೆ ಕಾಂಗ್ರೆಸ್ನಲ್ಲಿ ಪೈಪೋಟಿ ಶುರುವಾಗಿದ್ದು, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ನೀಡುವಂತೆ ಹುಬ್ಬಳ್ಳಿ, ಧಾರವಾಡ ಅಂಜುಮನ್ ಸಂಸ್ಥೆ ಒತ್ತಾಯ ಮಾಡಿದೆ. ಧಾರವಾಡದಲ್ಲಿ ಮಾತನಾಡಿದ ಮಾಜಿ ಸಚಿವ ಎಎಂ ಹಿಂಡಸಗೇರಿ, ಈ ಹಿಂದೆ ದಿವಂಗತ ಶಾಮನೂರು ಶಿವಶಂಕರಪ್ಪ ಹೇಳಿದಂತೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಶಾಮನೂರು ಮೊಮ್ಮಗನಿಗೆ ಟಿಕೆಟ್ ಕೇಳ್ತಾ ಇರುವುದಕ್ಕೆ ಅಂಜುಮನ್ ಸಂಸ್ಥೆ ವಿರೋಧ ಪಡಿಸಿದೆ. ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಇಸ್ಮಾಯಿಲ್ ತಮಾಟಗರ್ ಮಾತನಾಡಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಅತ್ತ ದೆಹಲಿಯಲ್ಲಿ ಕಾಂಗ್ರೆಸ್ ಸಿಇಸಿ ಮೀಟಿಂಗ್ ನಡೆದಿದ್ದು, ಮುಂಬರುವ ಚುನಾವಣೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋ ಪ್ರಕ್ರಿಯೆ ನಡೆದಿದೆ. ಇಂದಿರಾ ಭವನದಲ್ಲಿ ನಡೆದ ಸಭೆಯಲ್ಲಿ ಕರ್ನಾಟಕದಿಂದ ಹಿರಿಯ ಕಾಂಗ್ರೆಸ್ ನಾಯಕರೂ ಆಗಿರುವ ಸಚಿವ ಕೆಜೆ ಜಾರ್ಜ್ ಸಿಇಸಿ ಸದಸ್ಯರಾಗಿ ಸಭೆಯಲ್ಲಿ ಹಾಜರಿದ್ದರು. ಕರ್ನಾಟಕದ ಉಪಚುನಾವಣೆಗೂ ಹೆಸರು ಅಂತಿಮ ಆಗೋ ಸಾಧ್ಯತೆ ಇದೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯಲ್ಲಿ ಮೈತ್ರಿ ಪಕ್ಷಗಳ ನಡುವೆ ಫ್ಲೆಕ್ಸ್ ವಾರ್ ಜೋರಾಗಿದೆ. ಯುಗಾದಿ ಹಬ್ಬದ ಶುಭಾಶಯ ಕೋರುವ ವಿಚಾರಕ್ಕೆ ಬಿಜೆಪಿ, ಜೆಡಿಎಸ್ ಕಾರ್ಯಕರ್ತರು ಕಿತ್ತಾಡ್ಕೊಂಡಿದ್ದಾರೆ. ಜೆಡಿಎಸ್ ಬೆಂಬಲಿಗರು ಹಾಕಿದ್ದ ಫ್ಲೆಕ್ಸ್ ಮೇಲೆ ಬಿಜೆಪಿ ಫ್ಲೆಕ್ಸ್ ಹಾಕಿದ್ರು. ಪುರಸಭೆ ಮುಖ್ಯ ಅಧಿಕಾರಿ ಸಮ್ಮುಖದಲ್ಲಿ ಬಿಜೆಪಿ ಫ್ಲೆಕ್ಸ್ ತೆರವು ಮಾಡಿದ್ರು. ಇದರಿಂದ ಕೆರಳಿದ ಕಾರ್ಯಕರ್ತರು ಮಾತಿನ ಚಕಮಕಿ ನಡೆಸಿದ್ದಾರೆ. ಫ್ಲೆಕ್ಸ್ ತೆರವಿಗೆ ನಾರಾಯಣಗೌಡ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಹಾಜರಾತಿ ಕೊರತೆ ನೆಪ ಹೇಳಿ ಹಲವು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಪ್ರವೇಶ ಪತ್ರವನ್ನೇ ಕೊಟ್ಟಿಲ್ಲ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಮರಳಿ ಸರ್ಕಾರಿ ಪ್ರೌಢಶಾಲೆಯ 12 ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಕೊಡದೇ ಇರೋದಕ್ಕೆ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಹೀಗಾಗಿ ಗಂಗಾವತಿ ಬಿಇಒ ಕಚೇರಿಯ ಮುಂದೆ ದಲಿತ ಸೇನೆ ಹಾಗೂ ಎಸ್ಎಫ್ಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಪೂರಕ ಪರೀಕ್ಷೆ ಬರೆದ್ರೂ ವಿದ್ಯಾರ್ಥಿಗಳಿಗೆ ಮುಖ್ಯ ಪರೀಕ್ಷೆ ಬರೆಯೋಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ತನಿಖೆ ಮಾಡೋದಾಗಿ ಗಂಗಾವತಿ ಬಿಇಒ ಭರವಸೆ ಕೊಟ್ಟಿದ್ದಾರೆ. ನದಿಗೆ ಈಜೋಕ್ ಹೋಗಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಯೊಬ್ಬ ಮೃತಪಟ್ಟಿರೋ ಘಟನೆ ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ಸಮೀಪದ ಅರಸಮಜಲು ಎಂಬಲ್ಲಿ ನಡೆದಿದೆ. ಮೃತನನ್ನ 16 ವರ್ಷದ ನಿಶಾಂತ್ ಅಂತ ಗುರುತಿಸಲಾಗಿದೆ. ಬುಧವಾರ ಮಧ್ಯಾಹ್ನದ ವೇಳೆ ಈತ ತನ್ನ ಸಂಬಂಧಿಕರ ಜೊತೆ ಮನೆ ಸಮೀಪದ ನೇತ್ರಾವತಿ ನದಿಗೆ ಈಜೋಕ್ ಹೋಗಿದ್ದ. ಈ ವೇಳೆ ಅವಘಡ ಸಂಭವಿಸಿದೆ. ಕೋಲಾರ ಜಿಲ್ಲೆ ಮಾಲೂರಿನ ಮಾಸ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಮನೆ ಕಳವು ಪ್ರಕರಣದಲ್ಲಿ 2 ಅಂತಾರಾಜ್ಯ ಮನೆಗಳರನ್ನ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ವರ್ಷ ಆಗಸ್ಟ್ 28ರಂದು ರಮೇಶ್ ಅನ್ನೋರು ಮನೆಯಲ್ಲಿ ಇಲ್ಲದ ವೇಳೆ ಮನೆಯ ಬೀಗ ಹೊಡೆದು 102 ಗ್ರಾಂ ಬಂಗಾರ ಹಾಗೂ 280 ಗ್ರಾಂ ಬೆಳ್ಳಿ ವಸ್ತುಗಳನ್ನು ಕದ್ದು ಕಳ್ಳರು ಪರಾರಿಯಾಗಿದ್ರು. ಕಳವು ಸಂಬಂಧ ತಮಿಳುನಾಡು ಮೂಲದ ಲಲ್ಲು ಪ್ರಶಾಂತ್ ಹಾಗೂ ಜನಾರ್ದನ್ ಎಂಬ 2 ಕಳ್ಳರನ್ನ ಪೊಲೀಸರೀಗ ಬಂಧಿಸಿದ್ದಾರೆ. ಬಂಧಿತರಿಂದ 13 ಲಕ್ಷದ ಚಿನ್ನಾಭರಣಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ.
ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಲಿರುವ ಗಂಗಾವತಿ ತಾಲೂಕಿನ ಮೋರೇರ ಬೆಟ್ಟಕ್ಕೆ ಕೊಪ್ಪಳ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್, ಡಿಎಫ್ಒ ನಿರ್ಮಲಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಐತಿಹಾಸಿಕ ತಾಣವಾಗಿರುವ ಮೋರೇರ ತಟ್ಟಿಯಲ್ಲಿ ಶಿಲಾಯುಗದ ಮಾನವ ನೆಲೆಗಳು, ಮಾನವನ ಶಿಲಾಗೋರಿಗಳನ್ನು ವೀಕ್ಷಿಸಿದ್ದಾರೆ. ರಾಜ್ಯ ಸರ್ಕಾರ ಈ ಸ್ಥಳವನ್ನು ಅಭಿವೃದ್ಧಿಪಡಿಸಬೇಕು, ನೀಲನಕ್ಷೆ ತಯಾರಿಸ್ತಾ ಇದೆ. ಹೀಗಾಗಿ ಭೇಟಿ ನೀಡಿ ಆಗಬೇಕಾಗಿರುವ ಕೆಲಸಗಳ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ರೈಲ್ವೆ ಇಲಾಖೆಯ ಪರೀಕ್ಷೆಗಳನ್ನು ಕನ್ನಡದಲ್ಲೂ ನಡೆಸಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ರೈಲ್ವೆ ಇಲಾಖೆಗೆ ಏಪ್ರಿಲ್ 15ರ ಗಡುವು ನೀಡಿದೆ. ನೈಋತ್ಯ ರೈಲ್ವೆ ಇಲಾಖೆಯ ಮ್ಯಾನೇಜರ್ ಎಲ್ಡಿಸಿಇ ಹುದ್ದೆಗಳಿಗೆ ನಡೆಯಲಿರುವ ಪರೀಕ್ಷೆಗಳನ್ನು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ನಡೆಸೋಕೆ ರೈಲ್ವೆ ಇಲಾಖೆ ಮುಂದಾಗಿತ್ತು. ಹೀಗಾಗಿ ಈ ಪರೀಕ್ಷೆಯನ್ನು ಕನ್ನಡದಲ್ಲೂ ನಡೆಸಬೇಕು ಅಂತ ಪಟ್ಟು ಹಿಡಿದಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಇಳಿದಿದೆ. ಇದೀಗ ಕರವೇ ಹೋರಾಟದಿಂದ ಮಾರ್ಚ್ 17ರ ತನಕ ಪರೀಕ್ಷೆ ಮುಂದೂಡಿಕೆ ಆಗಿದೆ. ಹೀಗಾಗಿ ಕನ್ನಡದಲ್ಲೂ ಪರೀಕ್ಷೆ ನಡೆಸೋಕೆ ಕರವೇ ರೈಲ್ವೆ ಇಲಾಖೆಗೆ ಏಪ್ರಿಲ್ 15ರ ತನಕ ಡೆಡ್ಲೈನ್ ಕೊಟ್ಟಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೇಯರ್ ಜ್ಯೋತಿ ಪಾಟೀಲ್ ಅವರು ಪೌರ ಕಾರ್ಮಿಕರಿಗೆ ಟಿಫಿನ್ ಬಾಕ್ಸ್ ಮತ್ತು ಸ್ಟೀಲ್ ನೀರಿನ ಬಾಟಲ್ ಕಿಟ್ ವಿತರಿಸಿದ್ದಾರೆ. ಪಾಲಿಕೆ ವ್ಯಾಪ್ತಿಯ 2100 ಪೌರ ಕಾರ್ಮಿಕರಿಗೆ ಕಿಟ್ ವಿತರಿಸಲಾಗಿದೆ. ಬೆಳಗಿನ ತಿಂಡಿ ಬಿಸಿಯಾಗಿರೋಕೆ ಹಾಗೂ ಸುರಕ್ಷಿತವಾಗಿರೋಕೆ 2 ಜೊತೆ ಸ್ಟೀಲಿನ ಟಿಫಿನ್ ಬಾಕ್ಸ್ಗಳು ಹಾಗೂ 1 ಸ್ಟೀಲಿನ ವಾಟರ್ ಬಾಟಲ್ ಅನ್ನು ವಿತರಿಸಿದ್ದಾರೆ. ಈ ವೇಳೆ ವಿವಿಧ ವಾರ್ಡ್ಗಳ ಪಾಲಿಕೆ ಸದಸ್ಯರು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಲ್ಲಿ ರೈತರ ಕುಂದುಕೊರತೆ ಸಭೆ ನಡೆದಿದೆ. ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ರೈತರು ಅರಣ್ಯ ಇಲಾಖೆಯ ವಿರುದ್ಧ ಕಿಡಿಕಾರಿದ್ದಾರೆ. ಕಾಡು ಪ್ರಾಣಿಗಳಿಂದ ದಿನನಿತ್ಯ ಸಮಸ್ಯೆ ಆಗ್ತಾ ಇದೆ, ನಮಗೆ ಶಾಶ್ವತವಾಗಿ ಪರಿಹಾರ ಕೊಡಿ ಅಂತ ಸಭೆಯಲ್ಲಿ ರೈತರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಸಭೆಯಲ್ಲಿ ತಹಶೀಲ್ದಾರ್ ಗಿರೀಶ್, ನಗರಸಭೆ ಪೌರಾಯುಕ್ತ ಮಹೇಂದ್ರ ಕುಮಾರ್, ಗ್ರಾಮಾಂತರ ಪಿಎಸ್ಐ ಪ್ರಕಾಶ್ ಸೇರಿ ಹಲವರು ಉಪಸ್ಥಿತರಿದ್ದರು. ಹಾವೇರಿಯ ಹಿರೇಬೆಂಡಿಗೇರಿ ಗ್ರಾಮದಲ್ಲಿ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಗ್ರಾಮದಲ್ಲಿ ಮಹಾರಥೋತ್ಸವ ಹಿನ್ನೆಲೆ 24 ಗಂಟೆ ಡ್ರೈ ಡೇ ಘೋಷಣೆ ಮಾಡಲಾಗಿದೆ. ಇವತ್ತಿನಿಂದ ನಾಳೆ ಬೆಳಗ್ಗೆ 10 ಗಂಟೆಯವರೆಗೂ ಮದ್ಯ ನಿಷೇಧ ಮಾಡಿದ್ದು, ಸರ್ವಧರ್ಮ ವಿವಾಹ ಕಾರ್ಯಕ್ರಮದ ಭದ್ರತಾ ದೃಷ್ಟಿಯಿಂದ ಕಾನೂನು ಸುವ್ಯವಸ್ಥೆಗಾಗಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ್ ಮಹಂತೇಶ್ ದಾನಮ್ಮ ಆದೇಶ ಹೊರಡಿಸಿದ್ದಾರೆ. ಮಂಗಳೂರಿನ ಪಿಲಿಕುಳ ಜೈವಿಕ ಉದ್ಯಾನವನದಲ್ಲಿ ಗೀತಾ ಎಂಬ ಹೆಸರಿನ ತೋಳ ಒಟ್ಟು 7 ಮರಿಗಳಿಗೆ ಜನ್ಮ ಕೊಟ್ಟಿದೆ. ಈ ಮರಿಗಳಲ್ಲಿ 4 ಗಂಡು ಮತ್ತು 3 ಹೆಣ್ಣು ಮರಿಗಳು. 3 ವರ್ಷಗಳಿಂದ ಪಿಲಿಕುಳ ಜೈವಿಕ ಉದ್ಯಾನವನದಲ್ಲಿ ಭಾರತೀಯ ತೋಳಗಳನ್ನು ಇರಿಸಲಾಗಿದೆ. ಈ ಮೂಲಕ ಭಾರತೀಯ ತೋಳಗಳ ಮೊದಲ ಯಶಸ್ವಿ ಸಂತಾನೋತ್ಪತ್ತಿ ಇದಾಗಿದೆ. ಪ್ರಾಣಿ ಪಾಲಕರು ತೋಳ ಹಾಗೂ ಮರಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿಕೊಳ್ತಾ ಇದ್ದಾರೆ. ಮರಿಗಳು ಈಗ ಆರೋಗ್ಯವಾಗಿ ಓಡಾಡ್ತಾ ಇದ್ದು, ಸಂದರ್ಶಕರ ವೀಕ್ಷಣೆಗೆ ಮುಕ್ತಗೊಳಿಸಲಾಗಿದೆ.